ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನನ್ನ ಫ್ರೆಂಡ್ಸ್ ಇದ್ದಾರಲ್ಲ, ನಮ್ಮ ಫ್ರೆಂಡ್ಸ್ದು ಡೈಲಿ ರೊಟೀನ್ ಇವತ್ತು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ಸೊ ಬನ್ನಿ ಗಾಯ್ಸ್, ನಮ್ಮ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ನಾವು ಹೋಗಿ ನೋಡ್ಕೊಂಬರೋಣ. ಹಾಗೆ ಅವ್ರದ್ದು ಅಡ್ಡ ಯಾವುದು ಅನ್ನೋದು ನಿಮಗೆ ನಾನು ತೋರಿಸ್ತೀನಿ. ಇವಾಗ ಬೇರೆ ಮಳೆ ಬಿದ್ದಿದೆ ಅಲ್ವಾ, ಸೊ ಹೊರಗಡೆ ಬರೋದನ್ನೇ ಕಾಯ್ತಾ ಇರ್ತಾರೆ. ಇದೇ ನಮ್ಮ ಫ್ರೆಂಡ್ಸ್ದು ಅಡ್ಡ. ಆ್ಯಂಡ್ ಇದು ಅವರು ಕುಡಿಯೋಕ್ಕೆ ಅಂತ ನೀರು ತುಂಬಿಸಿಡ್ತಾ ಇದ್ದೀವಿ. ಇಲ್ಲಿ ಒಳಗಡೆ ಕಾಣ್ತಾರೆ ನೋಡಿ, ಇವರೆಲ್ಲರೂ ನನ್ನ ಫ್ರೆಂಡ್ಸ್. ನೋಡಿ, ನಾನು ಮೊಬೈಲ್ ಎತ್ಕೊಂಡು ಬಂದಿದ ತಕ್ಷಣ ಎಷ್ಟು ಚೆನ್ನಾಗಿ ನೋಡ್ತಾ ಇರ್ತಾರೆ. ಆ್ಯಂಡ್ ಇವಳು ಒಂದು ದನ ಮತ್ತು ಅವ್ರ ಕರುನೂ ಇಲ್ಲಿ ಕಟ್ಟಿದ್ದೀವಿ. ಇದು ಪುಟಾಣಿ ಮಗು ಇದು. ಆ್ಯಂಡ್ ಇವ್ರು ನೋಡಿ, ಇವರೇ ದೊಡ್ಡವರು. ಎಲ್ಲರೂ ನೋಡಿ ಮೊಬೈಲ್ನ ನಾನು ಎತ್ಕೊಂಡು ಬಂದಿದ ತಕ್ಷಣ ನೋಡ್ತಾರೆ. ಇವಾಗ ಒಬ್ಬೊಬ್ಬರನ್ನಾಗಿ ಹೊರಗಡೆ ಬಿಡ್ತಾ ಇದ್ದಾರೆ ನಮ್ಮ ಹೀರೋ. ಯಾಕಂದರೆ ಇವಾಗ ಹುಲ್ಲು ಮೇಯ್ಕೊಂಬರಲಿಕ್ಕೆ ಅಂತ ಮುಂದ್ಗಡೆ ಎದುರುಗಡೆ ಇರೋವಂಥ ತೋಟಕ್ಕೆ ಅವ್ರನ್ನ ಕಳಿಸ್ತಾರೆ. ಅಲ್ಲಿ ಬೆಳಿಗ್ಗೆಯಿಂದ ಸಂಜೆ ಮಧ್ಯಾಹ್ನ ತನಕ ಹುಲ್ಲು ಮೇಯ್ಕೊಂಬರ್ತಾರೆ ಗಾಯ್ಸ್. ಅಲ್ಲಿ ಮುಂದ್ಗಡೆ ಹೋಗ್ತಾ ಇದೆಯಲ್ಲ, ಈ ಗುಂಪಿಗೆಲ್ಲ ಅದೇ ದೊಡ್ಡ ಎಮ್ಮೆ. ಆ್ಯಂಡ್ ಅದ್ರದ್ದು ಕರುನೂ ಬರುತ್ತೆ ನೋಡಿ. ಅದ್ರದ್ದು ಕರು ಬಂದ್ಬಿಟ್ಟು ಕೋಣ. ಇವಾಗ ಬರುತ್ತೆ ನೋಡಿ, ತೋರಿಸ್ತೀನಿ. ಒಂದು ಸ್ಪೆಷಲ್ ಏನಪ್ಪ ಅಂದರೆ, ಇಲ್ಲಿರೋ ಎಲ್ಲ ಎಮ್ಮೆಗಳಿಗಿಂತ ಅದ್ರ ಕಣ್ಣು ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಸೂಪರಾಗಿದೆ ನೋಡಲಿಕ್ಕೆ. ಬಂದರು ನೋಡಿ, ಇವರೇ ಆ ದೊಡ್ಡ ಎಮ್ಮೆಯ ಮರಿ, ಕೋಣ ಮರಿ. ಇವ್ರ ಕಣ್ಣೇ ನಾನು ಹೇಳಿದ್ದು ತುಂಬ ಚೆನ್ನಾಗಿದೆ ಅಂತ. ನಿಮಗೇನಾದರೆ ಆ ಕೋಣದ ಮರಿದು ಕಣ್ಣು ನೋಡಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದನ್ನು ತೋರಿಸ್ತೀನಿ. ಆ್ಯಂಡ್ ಇವಾಗ ನಮ್ಮ ಹೀರೋ ಬಂದುಬಿಟ್ಟು ಇವ್ರನ್ನೆಲ್ಲ ತೋಟಕ್ಕೆ ಹೊಡ್ಕೊಂಡು ಹೋಗ್ತಾರೆ. ಇವರು ಮಧ್ಯಾಹ್ನ ತನಕ ಅಲ್ಲೇ ಮೇಯ್ತಾ ಇರ್ತಾರೆ. ಒಬ್ರನ್ಗಾದರೂ ಗದರಿಸ್ಬೇಕು, ಇಲ್ಲಾಂದರೆ ಯಾರೂ ಮಾತು ಕೇಳಲ್ಲ. ಇಷ್ಟು ಎಮ್ಮೆಗಳನ್ನ ಸಂಭಾಳಿಸ್ಬೇಕು ಅಂದರೆ ತುಂಬ ಕಷ್ಟ ಗಾಯ್ಸ್. ಆದರೂ ನಮ್ಮ ಹೀರೋ ಒಬ್ಬರೇ ಹೊಡ್ಕೊಂಡು ಹೋಗ್ತಾರೆ, ಸಂಭಾಳಿಸ್ತಾರೆ. ಈ ಕಡೆಯಿಂದ ಒಬ್ಬರನ್ನ ಬೆರೆಸಿದ್ರೆ ಆ ಕಡೆಯಿಂದ ಓಡೋಗ್ತಾರೆ ಗಾಯ್ಸ್. ನಿಮಗೆ ನೋಡ್ತಾ ಇರ್ತೀರಾ ಏನೇನು ಮಾಡ್ತಾರೆ ಚೇಷ್ಟೆಗಳು ಅಂತ. ನಮಗೆ ಡೈಲಿ ನೋಡಿ ನೋಡಿ ಸಾಕಾಗಿದೆ ಗಾಯ್ಸ್. ಒಬ್ಬರು ಮಾತು ಕೇಳಿದ್ರೆ ಇನ್ನೊಬ್ಬರು ಮಾತು ಕೇಳಲ್ಲ. ಆ್ಯಂಡ್ ಇವಾಗ ಮುಂದ್ಗಡೆ ಇರೋವಂಥ ಇನ್ನೊಂದು ಗೇಟಿಂದ ಅವ್ರನ್ನ ತೋಟಕ್ಕೆ ಕಳಿಸ್ತಾರೆ. ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಹಾಗೆ ರೋಡಲ್ಲಿ ಸುಮ್ಮನೆ ಹೋಗಲ್ಲ. ಆ ಕಡೆಯಿಂದ ಈ ಕಡೆ ಓಡೋದು, ಈ ಕಡೆಯಿಂದ ಆ ಕಡೆ ಓಡೋದು, ಹೀಗೆ ಮಾಡೋದು. ನೋಡಿ ನೋಡಿ ಎಲ್ಲಿ ಓಡೋಗ್ತಾ ಇದ್ದಾರೆ ನೋಡಿ ಅವರು. ನಮ್ಮ ಹೀರೋ ಅಂದರೆ ಹೀರೋನೇ ನಮ್ಮದು. ಆ ಹೀರೋ ಬಂದ್ರೇ ಮಾತು ಕೇಳೋದು. ಸೊ ಗೈಸ್, ಇವಾಗ ತೋಟದೊಳಗೆ ಹೋಗ್ತಾ ಇದ್ದಾರೆ. ಮಧ್ಯಾಹ್ನ ಅಷ್ಟೊತ್ತಿಗೆ ಬರ್ತಾರೆ. ನಾ ಆ ವಿಡಿಯೋನ ನಿಮಗೆ ಅದರಲ್ಲಿ ತೋರಿಸ್ತೀನಿ. ಇವಾಗ ಒಳಗೆ ಹೋಗ್ತಾ ಇದ್ದಾರೆ ನೋಡಿ. ರಿಟರ್ನ್ ಬರೋದು ಮಧ್ಯಾಹ್ನ ಆಗುತ್ತೆ ಗಾಯ್ಸ್. ಮಧ್ಯಾಹ್ನ ಬಂದ್ಬಿಟ್ಟು ಅವರೇ ಕರಿತಾ ಇರ್ತಾರೆ. ಗೇಟ್ ಹಾಕಿರ್ತೀವಲ್ಲ, ಕರಿತಾ ಇರ್ತಾರೆ. ಆ್ಯಂಡ್ ಸೊ ಗಾಯ್ಸ್, ಇವಾಗ ನಾವು ಸ್ವಲ್ಪ ಅಂಗಡಿಗೆ ಹೋಗೋಕ್ಕಿದೆ. ಸೊ ರೆಡಿ ಆಗಬೇಕು. ಮನೆಯಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ, ಅದನ್ನು ತರಬೇಕು. ತುಂಬ ದೂರ ಹೋಗಲಿಕ್ಕಿದೆ ಗಾಯ್ಸ್. ಸೊ ಅದಕ್ಕೆ ಹೋಗ್ತಾ ಹೋಗ್ತಾ ವಿಡಿಯೋನಲ್ಲಿ ಮಾತಾಡ್ತೀನಿ. ಐಟಮ್ಸ್ ತರಲಿಕ್ಕೋಸ್ಕರ ಅಂಗಡಿಗೆ ಹೋಗ್ತಾ ಇದ್ದೀವಿ. ಬಟ್ ಅಂಗಡಿ ಬಂದ್ಬಿಟ್ಟು ಎಷ್ಟು ದೂರ ಇದೆ ಅಂದರೆ, ಒಂದು ಹತ್ತತ್ರ ಅಂದ್ರೂ 2 ಕಿಲೋಮೀಟ್ರ್ ಹೋಗಬೇಕು. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇರೋದು. ಲೈಟಾಗಿ ಮಳೆ ಬರೋ ಥರ ಇದೆ. ಸಣ್ಣ ಸಣ್ಣಕ್ಕೆ ಮಳೆ ಬೀಳ್ತಾ ಇದೆ. ಸೊ ಮಳೆ ಜೋರು ಬರೋಷ್ಟರೊಳಗೆ ನಾವು ಹೋಗ್ಬೇಕು ಅಂಗಡಿಗೆ. ಸೊ ಗಾಯ್ಸ್, ಇವಾಗ ಐಟಮ್ಸ್ ಎಲ್ಲ ತೊಗೊಂಡ್ವಿ. ಆವಾಗಲೇ ಬರಬೇಕಾದ್ರೆ ಗಾಡೀಲಿ ಮಳೆ ಬರ್ತಾಯಿತ್ತು. ಸೊ ತೆಗಿಲಿಕ್ಕೆ ವಿಡಿಯೋ ಆಗಲಿಲ್ಲ. ರಸ್ತೆ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾಕಂದರೆ ಇವಾಗ ಗಾಡಿ ಹೋಗ್ಬೇಕಾದ್ರೆ ತುಂಬ ಗಾಳಿ ಬರ್ತಾಯಿತ್ತು. ವಾಯ್ಸ್ ಕೂಡ ಕ್ಲಿಯರಾಗಿ ಕೇಳಿಸ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಇಲ್ಲಿ ನಮ್ಮ ಗೊಗಯ್ಯನೊಬ್ರನ್ನ ತೋರಿಸ್ತೀನಿ, ನೋಡ್ತೀರಾ? ಇವರು ನಮ್ಮನ್ನು ಸೇಫಾಗಿ ಕರ್ಕೊಂಡು ಹೋಗ್ತಾರೆ, ಸೇಫಾಗಿ ಕರ್ಕೊಂಬರ್ತಾರೆ. ದೆನ್ ಐಟಮ್ಸ್ ತರಲಿಕ್ಕಿತ್ತಲ್ಲ, ಎಲ್ಲ ಐಟಮ್ಸ್ ತೊಗೊಂಡಿದ್ದೀವಿ. ಮನೆಗೆ ಏನೇನು ಬೇಕು ಒಂದು 3-4 ಡೇಸ್ಗೆ ಆಗೋವಂಥದ್ದು. ಆ್ಯಂಡ್ ತುಂಬ ದೂರ ಹೋಗ್ಲಿಕ್ಕಿದೆ ಗಾಯ್ಸ್. ಹೋಗಬೇಕು ಅಂದರೆ ಒಂದು 3-4 ಕಿಲೋಮೀಟ್ರ್ ಆದರೂ ಆಗುತ್ತೆ. ಒಂದು ಹೆಚ್ಚು ಕಮ್ಮಿ ಅಂತ ಹೇಳಬೇಕು ಅಂದರೆ ಅಂದಾಜಿಗೆ ಒಂದು 2-3 ಕಿಲೋಮೀಟ್ರ್ ಆಗಿರುತ್ತೆ ಗಾಯ್ಸ್. ಅದಕ್ಕೆ ಇವಾಗ ಮಳೆ ಸ್ವಲ್ಪ ಕಮ್ಮಿ ಇದೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಹತ್ತತ್ರ ಆಲ್ಮೋಸ್ಟ್ ನಾವು ಮನೆ ಹತ್ರ ಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತಾಗತ್ತೆ ಬರಲಿಕ್ಕೆ. ರೋಡು ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಅಲ್ವಾ, ನಿಧಾನಕ್ಕೆ.
ಆ್ಯಂಡ್ ನಿಮ್ಮ ಕಡೆ ಮಳೆ ಹೇಗಿದೆ ಏನು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಗಾಯ್ಸ್. ನಮ್ಮ ಕಡೆ ಅಂತೂ ಮಳೆ ಚೆನ್ನಾಗೇ ಬರ್ತಾ ಇದೆ, ಆವಾಗವಾಗ ಬರುತ್ತೆ ಆವಾಗವಾಗ ಹೋಗುತ್ತೆ. ಸೊ ಇವಾಗ ಎಮ್ಮೆಗಳನ್ನ ಕರ್ಕೊಬರಬೇಕು, ನನ್ನ ಮನೆಗೆ ಹೋಗಿ ರೆಡಿ ಆಗ್ತೀನಿ ಗಾಯ್ಸ್. ಇವಾಗ ಬೆಳಿಗ್ಗೆ ಎಮ್ಮೆಗಳನ್ನ ತೋಟಕ್ಕೆ ಹೊಡೆದಿದ್ವಿ ಅಲ್ವಾ, ಅದು ಹುಲ್ಲು ಮೇಯ್ಕೊಂಡು ಆಟಾಡ್ಕೊಂಡು ಈ ಕಡೆ ಬರ್ತವೆ. ಇವಾಗ ಯಾವಾಗಲೂ ಪ್ರತಿದಿನ ನಾವು ಮಾಡೋದು ಅಂದರೆ ಎಮ್ಮೆಗಳನ್ನ ಹೊರಗಿನ ತೋಟ ಇದೆ ಅಲ್ಲಿಗೆ ಹೊಡಿತೀವಿ. ಅವು ಮಧ್ಯಾಹ್ನ ತನಕ ಕರೆಕ್ಟಾಗಿ ಮೇಯ್ಕೊಂಬರ್ತವೆ. ಆಮೇಲೆ ಬರ್ಬೇಕಾದ್ರೆ ಮಧ್ಯಾಹ್ನ ಹೊತ್ತು ಕರೆಕ್ಟು ಊಟ ಟೈಮ್ ಏನು ಅಂತ ಗೊತ್ತಿಲ್ಲ, ಕರೆಕ್ಟು 1 ಗಂಟೆಗೆ ಬಂದು ನಿಂತಿರ್ತವೆ. ಇವಾಗ ಬರೋವಂಥ ಟೈಮ್ ನಾನು ನಿಮಗೆ ತೋರಿಸ್ತೀನಿ ಗೈಸ್. ಇವಾಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಆ್ಯಂಡ್ ಗೇಟ್ ಕೂಡ ತೆಗೆದಿಟ್ಟಿದ್ದೀನಿ. ಇವಾಗ ಬರ್ತಾರೆ, ಒಬ್ಬೊಬ್ಬರಾಗಿ ಬರ್ತಾರೆ ನೋಡಿ, ಯಾವ ಸ್ಪೀಡ್, ಜಟ್ ಸ್ಪೀಡಲ್ಲಿರ್ತಾರೆ. ಆ್ಯಂಡ್ ಇದು ನಮ್ಮ ಕುಮಾರಣ್ಣ ಇವಾಗ ಎಮ್ಮೆಗಳನ್ನ ಬಿಡಲಿಕ್ಕೆ ಅಂತ ಹೋಗ್ತಿದ್ದಾರೆ. ಅವು ಕೊಟ್ಟಿಗೆಗೆ ಬರಬೇಕಲ್ಲ, ಜಟ್ ಸ್ಪೀಡ್. ಅಲ್ಲಿ ಒಂದು ಗೇಟ್ ಇರುತ್ತೆ, ಅಲ್ಲಿ ಆ ಗೇಟ್ ಓಪನ್ ಮಾಡಬೇಕು. ಇಷ್ಟೊತ್ತಿಗೆಲ್ಲ ಅವರಷ್ಟು ಜನ, ಒಂದು 5-6 ಎಮ್ಮೆ ಇದೆ, ಅಷ್ಟು ಬಂದು ನಿಲ್ಲಬೇಕಿತ್ತು ಅಲ್ಲಿ. ಇವತ್ತು ಟೈಮಿಂಗ್ಸ್ ಗೊತ್ತಾಗಿಲ್ವಾ ಅಂತ, ಮೇ ಬಿ ಟೈಮ್ ಮಿಸ್ ಆಯ್ತೇನೋ ಪಾಪ. ಇವಾಗ ಹೋಗಿ ಕರ್ಕೊಬರ್ತಾರೆ. ಅಲ್ಲಿ ನೋಡಿ ನಮ್ಮ ಜಟ್ಟು ಎಷ್ಟು ಚೆನ್ನಾಗಿ ಓಡಿ ಬರ್ತಾ ಇದೆ ಕುಮಾರಣ್ಣನ ಜೊತೆ. ಕಾಣ್ತಾ ಇದೆಯಾ? ಇಲ್ಲಿಂದ ಇಲ್ಲಿಗೊಂದು ರನ್ನಿಂಗ್ ರೇಸ್ ಓಡ್ತಾವೆ ನೋಡಿ, ಗೇಟ್ ತೆಗ್ದಿದ ತಕ್ಷಣ. ಇವಾಗ ನಾನೇ ಹಾರು ಬಿಡಬೇಕು, ಆ ಥರ ಓಡಿ ಬರ್ತವೆ. ಹಾಂ, ಅಲ್ಲಿ ನೋಡಿ ಸ್ಟಾರ್ಟ್. ಹೂ 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 ಬಂದಾಯ್ತು ನಮ್ಮನೆ ಜಟ್ಟು. ಎಲ್ಲದಕ್ಕಿಂತ ಇಲ್ಲಿದೆ ನೋಡಿ, ಇದು ದೊಡ್ಡದು. ಇದ್ರ ಮರಿ ಬಂದುಬಿಟ್ಟು ಯಾವುದು ಅಲ್ಲಿದೆ ನೋಡಿ ಕೋಣ, ಅದೊಂದು ಮತ್ತು ಇಲ್ಲಿ ಸಣ್ಣದಿದೆ ನೋಡಿ ಅದು. ಅಲ್ಲಿ ಮೇಯಕ್ಕೆಲ್ಲ ಎಂತ ಇರಲಿಲ್ಲ ಅಂತ ಇಲ್ಲಿ ಬಂದು ಮೇಯ್ತಾ ಇದ್ದಾವೆ ನೋಡಿ. ಎಲ್ಲರಿಗೂ ಒಂದೊಂದು ಹೆಸರಿದೆ ಇಲ್ಲಿ. ಒಬ್ಬ ಗುಂಡ, ಅದು ಕೋಣ ಅಂತ ಹೇಳಿದಲ್ಲ, ಅದು ಗುಂಡ. ಈ ಕಡೆ ಇದೆಲ್ಲ ಅಲ್ಲಿ ಮೇಯ್ತಾ ಇರೋದು, ಅದಿದೆಲ್ಲ ಅದು ಲಕ್ಷ್ಮಿ. ಒಂದೊಂದು ಕೊಟ್ರೇ ಹೋಗೋದಂತ ಇವೆಲ್ಲ. ಓಡು ರನ್ನಿಂಗ್ ರೇಸ್ ಓಡು. ಎಲ್ಲ ಗೂಡಿಗೆ ಹೋಗ್ತವೆ, ಅವು ಜಾಗಕ್ಕೆ ಹೋಗಿ ನಿಂತ್ಕೊತವೆ. ಆಮೇಲೆ ನಮ್ಮ ಹೀರೋ ಕುಮಾರಣ್ಣ ಇದ್ದಾರಲ್ಲ, ಹೋಗಿ ಕಟ್ ಹಾಕ್ತಾರೆ. ಸೊ ಗಾಯ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ನಿಮಗೆ ಬರುತ್ತೆ ಗಾಯ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್.